ಮೈಸೂರಿಗೆ ಹೋದ್ರೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಳ್ಳದೆ ಹೋದ್ರೆ ಹೇಗೆ ಹೇಳಿ? ನಾನು ಕೂಡ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಸಮಾಧಿ ನೋಡೋಕೆ ಹೋದೆ. ಸೊ ಈಗ ವಿಷ್ಣು ಸರ್ ಬಗ್ಗೆ ಹೇಳಬೇಕಂದ್ರೆ ವಿಷ್ಣುವರ್ಧನ್ ರವರು ಸೆಪ್ಟೆಂಬರ್ 18, 1950ರಂದು ಮೈಸೂರಲ್ಲಿ ಜನಿಸುತ್ತಾರೆ. ಅವರ ತಂದೆ ಎಚ್.ಎಲ್. ನಾರಾಯಣ ರಾವ್, ತಾಯಿ ಕಾಮಾಕ್ಷಮ್ಮ. ಇವರ ಮೂಲ ಹೆಸರು ಸಂಪತ್ ಕುಮಾರ್. 1972ರಲ್ಲಿ ಬಿಡುಗಡೆಯಾದ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಹಾವು ಇವರ ಮೊದಲ ಚಿತ್ರದಲ್ಲಿ ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಸಂಪತ್ ಕುಮಾರನಾಗಿ ಬಂದಿದ್ದ ಹುಡುಗನಿಗೆ ವಿಷ್ಣುವರ್ಧನ್ ಎಂದು ಹೆಸರಿಟ್ಟಿದ್ದು ಪುಟ್ಟಣ್ಣ ಕಣಗಾಲ್. ನಂತರ ಸಾಹಸ ಸಿಂಹ ಎಂದು ಬಿರುದು ಪಡೆದ ಡಾಕ್ಟರ್ ವಿಷ್ಣುವರ್ಧನ್ ರವರು ಕನ್ನಡ ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಗಳಲ್ಲಿ ಸುಮಾರು 220 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ರವರು ಡಿಸೆಂಬರ್ 30, 2009ರಂದು ನಮ್ಮನ್ನೆಲ್ಲ ಬಿಟ್ಟು ಬಾರದ ಲೋಕಕ್ಕೆ ಹೋದರು. ಅವರ ಸಮಾಧಿಯನ್ನು ನೋಡಲು ಮೈಸೂರಿಗೆ ಬಂದಿರುವೆ. ಇದನ್ನ ನಿಮಗೂ ತೋರಿಸುವ ಪುಟ್ಟ ಪ್ರಯತ್ನ. ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಹತ್ರ ಬಂದ್ವಿ. ಬಟ್ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಅವರು ಉದ್ದೂರು ಅಂತ ಇದು, ಈ ಉದ್ದೂರು ಬಸ್ ನಿಲ್ದಾಣ, ಮೈಸೂರು ಜಿಲ್ಲೆ ಉದ್ದೂರು ಬಸ್ ನಿಲ್ದಾಣದ ಹತ್ರ ಒಂದು ಸಮಾಧಿ ಇದೆ. ಸೊ ಈ ಒಂದು ಜಾಗ ಇದೆಯಲ್ಲ, ಕುಮಾರ್ಸ್ ಕಿಚನ್ ಅಂತ, ಇದ್ರ ಪಕ್ಕದಲ್ಲೇ ಹೋಗ್ಬೇಕಂತ ಈ ಸಮಾಧಿಗೆ. ಸೊ ಒಂದು ಬೋರ್ಡ್ ಇಲ್ಲ, ಏನಿಲ್ಲ. ಆ ಕಡೆ ಒಂದು ಚಿಕ್ಕದಾಗಿ ಒಂದು ಬೋರ್ಡ್ ಹಾಕಿದ್ದಾರೆ, ಬಟ್ ಇಲ್ಲಿ ಯಾವುದು ಒಂದು ಆರ್ಚ್ ಥರ ಆಗಲಿ, ಮೇನ್ ಬೋರ್ಡ್ ಆಗಲಿ ಏನು ಇಲ್ಲ ಗುರು. ಯಾಕಂದ್ರೆ ಬೇಜಾರಾಗುತ್ತೆ. ಬನ್ನಿ ಈಗ ನಾವು ಸಮಾಧಿ ಹತ್ರ ಹೋಗೋಣ. ಸಮಾಧಿನ ಗುರು ಇದೇ ಫಸ್ಟ್ ನಾನು ನೋಡ್ತಾ ಇರೋದು, ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದು ಈ ಸಮಾಧಿಗೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ತುಂಬ ಬೇಜಾರಾಗುವಂಥ ವಿಷಯ. ಬಟ್ ಅವರ ಒಂದು ಕೆಲಸ ಆಗಿರ್ಬೋದು, ಅವರ ಸಿನಿಮಾಗಳಾಗಿರ್ಬೋದು, ಅವರ ವ್ಯಕ್ತಿತ್ವ ಆಗಿರೋದು ನಮ್ಮೆಲ್ಲರ ಜೊತೆ ಇದೆ. ಆ ಸಮಾಧಿನ ನೋಡಬೇಕು ಅಂತ ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಗುರು ನೋಡಿ, ಈ ಥರ ಸುತ್ತಮುತ್ತ ಇಲ್ಲೆಲ್ಲ ನಿಮ್ಗೊಂಥರ ಬೀಲ್ಡ್ ಜಾಗ ಕಾಣಿಸ್ತಾ ಇದೆ. ಇಲ್ಲೇ ಒಂದು ಆರ್ಚ್ ಹಾಕಿದ್ದಾರೆ, ಸೊ ಕಾಣಿಸ್ತಾ ಇದೆ. ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ರಿಜಿಸ್ಟರ್, ಸ್ಥಾಪನೆ 29/1/2023ರಲ್ಲಿ ಇದು ಓಪನಿಂಗ್ ಮಾಡ್ತಾರೆ ಗುರು. 2023 1ನೇ ತಿಂಗಳು, ಅಂದರೆ ಜನವರಿ 29. ಸೊ ಇದೇ ಒಂದು ವರ್ಷ ಆಗುತ್ತೆ. ಜಾನ್ವರಿಗೆ 29 ಬಂದರೆ ಒಂದು ವರ್ಷ ಆಗುತ್ತೆ ಅವರು ಇದು ಓಪನಿಂಗ್ ಮಾಡಿ. ಸೊ ಬನ್ನಿ ಒಳಗಡೆ ಹೋಗೋಣ. ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಇದು ಓಪನ್ ಮಾಡಿದ್ದಾರೆ. ಬನ್ನಿ, ಎಂಟ್ರಿ ಫೀಸ್ ಇದೆಯೋ ಇಲ್ಲೋ ನನಗೂ ಗೊತ್ತಿಲ್ಲ. ಒಳಗಡೆ ಹೋಗೋಣ. ಇದೇ ನೋಡಿ ವಿಷ್ಣುವರ್ಧನ್, ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ. ಸೊ ಇಷ್ಟೊಂದು ಜಾಗ ಇದೆ, ತುಂಬ ದೊಡ್ಡ ಜಾಗದಲ್ಲಿ ಇದನ್ನು ಮಾಡಿದ್ದಾರೆ. ಸೊ ಇವಾಗ ಫಸ್ಟ್ ಎಂಟ್ರಿ ಈ ಕಡೆ ಗುರು, ಈ ಕಡೆ ಆಡಿಟೋರಿಯಂಗೆ ಆ ಕಡೆ ಹೋಗೋಣ. ಇವಾಗ ಸಮಾಧಿ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಬೇಗ ಬೇಗ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಬೆಳಗ್ಗೆ 9ರಿಂದ 5 ಗಂಟೆವರೆಗೆ, 5 ಗಂಟೆವರೆಗೆ ಲಾಸ್ಟ್ ಸರ್? 5 ಗಂಟೆ, ನಮಸ್ತೆ. 5 ಗಂಟೆ ಲಾಸ್ಟಾ? ಹಾಂ, ಓಕೆ ಸರ್, ಥ್ಯಾಂಕ್ ಯು. ಹೋಗ್ಬಿಡ್ತೀನಿ ಒಂದ್ಸರಿ. ಹಾಂ, ಎಲ್ಲ ರೌಂಡ್ ಹಾಕಿ ಮುಂದೆ ಲೈಟ್ ಹಾಕ್ಕೊಡ್ತೀನಿ. ಇವಾಗ ಹಾಕ್ತೀರಾ? ಏನು ತೊಂದರೆ ಇಲ್ವಾ? ಓಕೆ ನೋಡಿ, ಇವರು ಲೈಟ್ ಹಾಕ್ತಾರಂತೆ. ಸೊ ನಾನು ವಿಡಿಯೋ ಮಾಡ್ತೀನಿ ಅಂದ ತಕ್ಷಣ ಇವರು ಲೈಟ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಹಾಕ್ತೀರಾ ಹಾಗಾದ್ರೆ? ಓಕೆ ಏನು ತೊಂದರೆ ಇಲ್ಲ ಅಲ್ವಾ? ಹಾಂ ಓಕೆ ಗುರು, ಅವರೇ ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ರು ಗುರು, ಲೈಟೆಲ್ಲ ಆನ್ ಮಾಡಿದ್ದಾರೆ. ಸೊ ಇದು ಎಂಟ್ರೆನ್ಸ್ಗೆ ನೀವು ಬಂದ ತಕ್ಷಣ ನಿಮಗೆ ಹೆಲ್ಪ್ ಡೆಸ್ಕ್ ಕಾಣುತ್ತೆ. ಸೊ ಇದು ನೀವೇನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಇಲ್ಲಿ ಕೇಳ್ಕೊಬೋದು. ಸೆಕ್ಯೂರಿಟಿ ಆ ಕಡೆ ಇದ್ದಾರೆ ನೋಡಿ. ಇಲ್ಲಿ ಎಲ್ಲ ಫ್ರೇಮ್ಸ್ ಹಾಕಿದ್ದಾರೆ ಅವರು. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಯಾವ್ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅವರ ಓಲ್ಡ್ ಸಿನಿಮಾಗಳು ನೀವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು. ಹೆಸರುಗಳೇನು ಹಾಕಿಲ್ಲ, ಬಟ್ ಫ್ರೇಮ್ಗಳು ಹಾಕಿದ್ದಾರೆ, ಫೋಟೋಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ನೋಡಿ, ಕಾಣ್ತಾ ಇದೆ ಒಂದೊಂದು ಫೋಟೋಗಳು ಎಷ್ಟೆಷ್ಟು ಸೂಪರಾಗಿ ಕಾಣ್ತಾ ಇದೆ ನೋಡಿ. ಭಾರತೀಯ ಅಮ್ಮನವರು, ವಿಷ್ಣುವರ್ಧನ್ ಸರ್ ಅವರು ಹಳೆಯ ಫೋಟೋಗಳು ನೋಡಿ. ಇಲ್ಲಿ ಊಟ ಮಾಡಿಸ್ತಾ ಇರೋದು ನೀವು ಪ್ರತಿಯೊಂದು ನೋಡ್ತಾ ಇರ್ಬೋದು. ಇದು ಸುತ್ತಮುತ್ತ ಇವರೆಲ್ಲ ಫೋಟೋಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ ಗುರು. ಸಖತ್ತಾಗಿ ಆರ್ಕಿಟೆಕ್ಚರ್ ಅಂತ ತುಂಬ ಸೊಗಸಾಗಿದೆ ಗುರು. ನೋಡಿ ಎಷ್ಟು ಸಖತ್ತಾಗಿದೆ. ಸೊ ಸುತ್ತಮುತ್ತ ಇಲ್ಲೆಲ್ಲ LED TVಗಳು ಹಾಕಿದ್ದಾರೆ. ಅವರ ವಿಷ್ಣುವರ್ಧನ್ ಸರ್ ಅವರ ಸಿನಿಮಾ ಮತ್ತು ಸಾಂಗು ಇಲ್ಲೆಲ್ಲ ಪ್ಲೇ ಆಗ್ತಾ ಇರುತ್ತೆ ನೋಡಿ. ಇಲ್ಲಿ ಪ್ಲೇ ಆಗ್ತಾ ಇದೆ, ಕಾಣಿಸ್ತಾ ಇದೆಯಲ್ಲ. ಈ ಒಂದು ಸಿನಿಮಾ ಸಾಂಗ್ ಆಗಿರ್ಬೋದು ಅಥವಾ ಫಿಲಮ್ ಆಗಿರ್ಬೋದು, ಇಲ್ಲಿ ಪ್ಲೇ ಆಗ್ತಾ ಇರುತ್ತೆ ಒಂದು LEDಲಿ. ಇಲ್ಲಿ ಫೋಟೋ ಫ್ರೇಮ್ಗಳು ನಿಮಗೆಲ್ಲ ಕಾಣಿಸ್ತಾ ಇದ್ದಾವೆ. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಯಾವ್ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು, ಅವರ ಕ್ಯಾರೆಕ್ಟರ್ಗಳನ್ನ ಪ್ರತಿಯೊಂದನ್ನ ಇಲ್ಲಿ ಹಾಕಿದ್ದಾರೆ. ಬಂದಿದ್ರು ಸೇಮ್ ನೋಡಿ. ಇಲ್ಲಿ ನಾಗಕನ್ಯೆ ಸಿನಿಮಾದಾಗಿರ್ಬೋದು, ಕಳ್ಳಕುಳ್ಳ, ನಾಗರಹಾವು, ಭೂತಯ್ಯನ ಮಗಯ್ಯ, ಅಣ್ಣ ಅತ್ತಿಗೆ. ಸೊ ಯಾವ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, 200 ಸಿನಿಮಾದಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ ಗುರು. 201 ಜನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ
ಸೊ ಇವೆಲ್ಲ ಸಿನಿಮಾಗಳ ಒಂದು ಚಿತ್ರಣ ನೀವು ಇಲ್ಲಿ ನೋಡ್ಬೋದು. ಸೊ ಹೇಗೆ ಕಾಣಿಸ್ತದೆ ನೋಡಿ, ಎಲ್ಲ ರೌಂಡ್ ಶೇಪಲ್ಲಿ ಇದನ್ನು ಆರ್ಕಿಟೆಕ್ಚರ್ ರೆಡಿ ಮಾಡಿ ಬಿಲ್ಡಿಂಗ್ನ ಕಟ್ಟಿದ್ದಾರೆ. ಸೊ ಸಿಟಿಯಿಂದ ಸ್ವಲ್ಪ ದೂರ ಇದೆ ಗುರು, ಒಂದು 10 ಕಿಲೋಮೀಟರ್ ಅಂದ್ಕೊಳ್ಳಿ, ಹೆಚ್ಚು ಕಡಿಮೆ 10 ಕಿಲೋಮೀಟರ್ ಇದೆ. ಬಸ್ಸಲ್ಲಿ ಬರ್ಬೋದು, 220 ಬಸ್ ನಂಬರು. ಸೊ ಆ ಬಸ್ಸಲ್ಲಿ ನಾನು ಬಂದಿದ್ದು 15 ರೂಪಾಯಿ ತೊಗೊಂಡ್ರು. ದೀಪಾವಳಿ ಆ್ಯಂಡ್ ಜನನಿ ಜನ್ಮಭೂಮಿ, ವೀರಪ್ಪ ನಾಯಕ ಆ್ಯಂಡ್ ಕೋಣ ಈದೈತೆ, ಆಮೇಲೆ ಅಲ್ಲಿ ನಿಶಬ್ದ, ಪ್ರೇಮೋತ್ಸವ, ಆಪ್ತಮಿತ್ರ, ಹಬ್ಬ, ದಿಗ್ಗಜರು, ಕೃತಿ ಹಾಡಿದ ಗೆಜ್ಜೆ ಆ್ಯಂಡ್ ಕದಂಬ, ಪರ್ವ. ಸೊ ಯಾವ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸರ್ ಅವರು ಆ್ಯಕ್ಟ್ ಮಾಡಿದಾರೋ ಆ ಸಿನಿಮಾದ ಎಲ್ಲ ಪೋಸ್ಟರ್ಗಳ್ನ, ಫ್ರೇಮ್ಗಳ್ನ ಇಲ್ಲಿ ರೆಡಿ ಮಾಡಿ ಹಾಕಿದ್ದಾರೆ ನೋಡಿ. ಇಲ್ಲೊಂದು ಡೋರ್ ಇದೆ, ಬನ್ನಿ ರೌಂಡ್ ಹೋಗೋಣ. ಮೈಸೂರು ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬಳಗ ನಂಜನಗೂಡಿಂದ ಅವ್ರು ಈ ಫ್ರೇಮ್ನ ಕೊಟ್ಟಿದ್ದಾರೆ, ಭುವನ್ ಚಂದ್ರ ಅವರು, ನಿಮ್ಮ ಸಿರಿವಂತ. ಬನ್ನಿ ಬೇಗ ಹೋಗೋಣ ಗುರು, ತುಂಬ ಖುಷಿ ಆಗ್ತಾಯಿದೆ ಗುರು. ನಮಸ್ತೆ ಸರ್, ನಮಸ್ತೆ. ನೋಡಿ ಎಲ್ಲ ನಾವು ರೌಂಡ್ ಶೇಪಲ್ಲಿ ಆ ಕಡೆಯಿಂದ ಈ ಕಡೆ ಎಲ್ಲ ಬಂದುಬಿಟ್ರೆ ಇಲ್ಲೊಂದು ಹೆಲ್ಪ್ ಡೆಸ್ಕ್ ಕಾಣುತ್ತೆ, ಅಲ್ಲೊಂದು ಹೆಲ್ಪ್ ಡೆಸ್ಕ್ ಕಾಣುತ್ತೆ ಗುರು. ಒಂದು ರೌಂಡ್ ಹೋಗಿ ಬಂದಮೇಲೆ ನೀವು ಒಳಗಡೆ ಎಲ್ಲ ಫ್ರೇಮ್ಗಳನ್ನ ನೋಡಿದ್ವಿ. ಈ ಕಡೆ ನಿಮಗೆಲ್ಲ ಕಾಣಿಸ್ತಿದೆ, ಇದೇ ನೋಡಿ ವಿಷ್ಣುವರ್ಧನ್ ಅವರ ಸಮಾಧಿ. ಸೊ ಭಾರತೀಯ ಅಮ್ಮನವರು ವಿಷ್ಣುವರ್ಧನ್ ಸರ್ ಅವರ ಒಂದು ಪೂಜೆಯನ್ನು ಇಟ್ಟು ಇಲ್ಲಿ ಸಮಾಧಿಯನ್ನು ಮಾಡಿರ್ತಕ್ಕಂಥ ಒಂದು ಜಾಗ ಅಂತ ಹೇಳ್ಬೋದು. ಸೊ ಮೇನು ಬೆಂಗಳೂರಲ್ಲಿತ್ತು, ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದೆ. ನಾವು ಕೊಟ್ಟ ಮಾತು, ಇಟ್ಟ ಬಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಯಾವಾಗಲೂ ಗುರಿ ಇರಬೇಕು, ಹಿಂದೆ ಯಾವಾಗಲೂ ಗುರಿ ಇರಬೇಕು. ಹಲೋ ಡ್ಯಾಡಿ ನೋಡಿ, ಕಾಣಿಸ್ತಾ ಇದೆಯಲ್ಲ, ದರ್ಶನ ಮಾಡ್ಕೊಳ್ಳಿ. ಇವರು ಡಾಕ್ಟರ್ ವಿಷ್ಣುವರ್ಧನ್ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸ್ಟ್ಯಾಚ್ಯು. ದೇವರು ಒಳ್ಳೆಯವರಿಗೆ ತುಂಬ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಡುತ್ತಾನೆ. ಕೋಡಿಗೊಬ್ಬ ಸಿನಿಮಾದಿಂದ ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು ಎರಡನೇ ಜಾಗದಲ್ಲಿ. ನೀನು ತಾಳಿ ಕಟ್ಟುವಾಗ ಇಷ್ಟು ಜನ ನಿನಗೆ ಅಕ್ಷತೆ ಹಾಕೋಕ್ಕೆ ಬರ್ತಾರೆ, ನೀನು ಸತ್ತಾಗ ಇಷ್ಟು ಜನ ಮಣ್ಣು ಹಾಕೋಕ್ಕೆ ಬರ್ತಾರೆ ಅನ್ನೋದ್ರ ಮೇಲೆ. ಸೊ ಇಷ್ಟು ಜನ ಮಣ್ಣು ಹಾಕೋಕ್ಕೆ ಬರ್ತಾರೆ ಅನ್ನೋದ್ರ ಮೇಲೆ ನೀನು ಏನು ಸಂಪಾದನೆ ಮಾಡಿದ್ದೀಯಾ ಅನ್ನೋದು ಗೊತ್ತಾಯ್ತದೆ. ಜನ ಸಂಪಾದನೆ ಮಾಡೋಕ್ಕೂ ಗುಣ ಇರಬೇಕು. ಸೊ ಇದು ಜಮೀನ್ದಾರ್ ಸಿನಿಮಾದಿಂದ ಒಂದು ಡೈಲಾಗ್ ಗುರು, ಅದೊಂದು ಡೈಲಾಗು, ಇದು ಡೈಲಾಗು. ಇಲ್ಲಿ ಇದು ಏನಪ್ಪ ಅಂತ ಹೇಳಿದರೆ ಅವರ ಕಡಗ ಗುರು, ಕೈಗೆ ಹಾಕ್ತಾ ಇರ್ತಕ್ಕಂಥ ಕಡಗದ ಒಂದು ದೊಡ್ಡದಾಗಿ ಕಡಗ ಮಾಡಿ ಇಲ್ಲಿ ಹಾಕಿದ್ದಾರೆ. ಸೊ ಇದು ವಾಟರು, ಸುತ್ತಮುತ್ತ ನೀವೆಲ್ಲ ವಾಟರ್ ನೋಡ್ತಾ ಇರ್ತೀರಿ. ಕಡಗ ಇಲ್ಲಿ ಎದುರುಗಡೆಗೆ ನಿಮ್ಗೆ ಕಾಣಿಸುತ್ತೆ. ಇದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಒಂದು ಸಮಾಧಿ. ಬನ್ನಿ, ಆ ಕಡೆ ಇವರು ಉಪಯೋಗ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ ಇದೆ ಅಂತೆ. ಸೊ ಆ ಕಾರ್ ಹತ್ರ ಹೋಗೋಣ, ಅಂದರೆ ಆಡಿಟೋರಿಯಂ ಹತ್ರ ಹೋಗೋಣ. ಈಗ ಇಷ್ಟೆಲ್ಲ ನೋಡಿದ್ರಲ್ಲ, ವಿಷ್ಣುವರ್ಧನ್ ಸರ್ ಅವ್ರ ಸಮಾಧಿ ನೋಡಿದ್ರಲ್ಲ ಗುರು, ಸಖತ್ತು ಖುಷಿ ಆಯಿತು. ಸರ್ ಅಲ್ಲಿ ಆಡಿಟೋರಿಯಂ ಹತ್ರ ಹೋಗ್ಬೋದಲ್ಲ? ಆಡಿಟೋರಿಯಂ ಓಪನ್ ಮಾಡಿಸ್ಬೇಕಾ? ಆಡಿಟೋರಿಯಂ ಓಪನ್ ಇಲ್ವಾ? ಓಪನ್ ಈಗ ಕ್ಲೋಸ್ ಆಗಿ ಇನ್ನೊಬ್ಬ ಬಂದ್ರೆ ನಿಮಿಷ ಅಂತ ಅವ್ರಿಗೆ ಹೇಳ್ತೀನಿ ಸರ್. ಓಪನ್ ಮಾಡ್ಸಕ್ಕೆ ನೀವು ನೋಡ್ಬೇಕು ಅಂದ್ರೆ ಬೇಕಾದ್ರೆ ತೋರಿಸ್ತಾರೆ. ನೋಡಿ ಗುರು, ಅವರು ಆಡಿಟೋರಿಯಂ ಓಪನ್ ಮಾಡಿಸ್ತಾರಂತೆ. ಆಲ್ರೆಡಿ ಕ್ಲೋಸ್ ಆಗಿದೆ ಅಂತೆ, ಬಟ್ ಓಪನ್ ಮಾಡಿಸ್ತಾರಂತೆ. ಸೊ ಈಗ ಆಡಿಟೋರಿಯಂ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಬನ್ನಿ ಗುರು. ನೀವು ಆ ಕಡೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸಮಾಧಿ ನೋಡ್ಕೊಂಡು ಈ ಕಡೆ ಬನ್ನಿ. ಈ ಕಡೆ ಬಂದು ನಿಮ್ಗೆ ಇದು ಕಾಣಿಸ್ತಿದೆ, ಇದು ಆಡಿಟೋರಿಯಮ್ಮು. ಸೊ ಇಲ್ಲಿ ವಿಷ್ಣುವರ್ಧನ್ ಸರ್ ಉಪಯೋಗಿಸ್ತಾ ಇದ್ದಂಥ ಒಂದು ಕಾರ್ ಇದೆ ನೋಡಿ ಗುರು, ಇದೇ ಗುರು ಆ ಕಾರು, ಟೊಯೋಟಾ ಕಾರು. ಸೊ ಕಾಣಿಸ್ತಾ ಇದೆಯಲ್ವಾ ಸರ್, ಡಾಕ್ಟರ್ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಉಪಯೋಗಿಸ್ತಾ ಇದ್ದಂಥ ಕಾರ್ ಗುರು. ನೋಡ್ಬೋದು ಆವಾಗಲೇ ವಿಷ್ಣುವರ್ಧನ್ ಸರ್ ಯಾವ ರೇಂಜ್ಗೆ ಕಾರ್ನ ಯೂಸ್ ಮಾಡ್ತಾ ಇದ್ರು ಅಂತ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ. ನೋಡ್ಗುರು, ಟೊಯೋಟಾ ಕಾರ್ ಗುರು, KA01MN 123 ಗುರು ಕಾರ್ ನಂಬರು. ಸಖತ್ತಾಗಿದೆ. ಅಲ್ಲಿ ಬೇರೆ ನಿಮಗೆ ಸಿಂಹದ ಒಂದು ರೇಡಿಯಮ್ನ ಹಾಕಿದ್ದಾರೆ. ಬನ್ನಿ ಗುರು, ಇಲ್ಲಿ ತಾಯಿ ಚಾಮುಂಡೇಶ್ವರಿಯ ಸ್ಟಿಕ್ಕರ್ ಕೂಡ ಇದೆ ಗುರು. ಯಾರು ಮುಟ್ಟಬೇಡ, ನಾನು ಮುಟ್ಟಿಲ್ಲ. ಬನ್ನಿ ಗುರು, ಇವಾಗ ಆಡಿಟೋರಿಯಂ ಒಳಗಡೆ ಹೋಗೋಣ ಗುರು. ನೋಡಿ ಗುರು, ಆಡಿಟೋರಿಯಮ್ಮು ನೋಡಿ ಎಷ್ಟು ಸೂಪರ್ ಆಗಿದೆ. ಥಿಯೇಟ್ರ್ ಥರ ಕಾಣಿಸ್ತದೆ ನಿಮಗೆ. ಇಲ್ಲಿ ಡ್ರಾಮಾಗೆಲ್ಲ ನಡೆಯುತ್ತಲ್ಲಣ್ಣ, ಡ್ರಾಮಾಸ್ ಎಲ್ಲ ನಡೆಯುತ್ತೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಅದು ಇದು ಏನಾದರೂ ಪ್ರೋಗ್ರಾಮ್ಸ್ ಇತ್ತು ಅಂದರೆ ಇಲ್ಲಿಂದ ಮಾನಿಟರ್ ಮಾಡ್ತಾರೆ. ಸೊ ಮ್ಯೂಸಿಕ್ ಸಿಸ್ಟಮು ಅದೆಲ್ಲ ಇಲ್ಲಿದೆ. ಇಲ್ಲಿ ಸೀಟಿಂಗ್ ಇಷ್ಟೆಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ. ಅಲ್ಲಿ ಸ್ಟೇಜು, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಸಮಾಧಿ ಪಕ್ಕದಲ್ಲೇ ಈ ಒಂದು ಆಡಿಟೋರಿಯಂ ಇದೆ. ಜೊತೆಗೆ ಅವರು ಯೂಸ್ ಮಾಡಿರ್ತಕ್ಕಂಥ ಕಾರ್ ಕೂಡ ನಿಮ್ಗೆ ತೋರಿಸಿದ್ದೀನಿ. ಸಖತ್ತಾಗಿದೆ ಗುರು. ಏನಂದರೆ ಸ್ವಲ್ಪ ಸಿಟಿನ ಸ್ವಲ್ಪ ದೂರ ಇದೆ, ಜನಗಳು ಸ್ವಲ್ಪ ಬರೋದು ಕಷ್ಟ. ಅಣ್ಣ ತಿಂಗಳ 1-2 ನಡೀತಾ ಇರುತ್ತಾ ಫಂಕ್ಷನ್ ಸರ್?
ಎಲ್ರಿಗೂ ಅವಕಾಶ ಇರುತ್ತೆ. ಏನು ಫೀಸ್ ಏನಾದರೂ ಇದೆ ಇದಕ್ಕೆ? ಫೀಸ್ ಎಷ್ಟು? 6,000. 6,000 ಒಂದು ದಿನಕ್ಕೆ. ಹಾಂ. ಓಕೆ, 8 ಅವರ್ಸ್ಗೆ 6,000 ಅಂತ ಇವರು. ಇಲ್ಲಿ ಏನಾದರೂ ಫಂಕ್ಷನ್ ಡ್ರಾಮಾ ಆಗಿರ್ಬೋದು, ಇಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಬೇರೆ ಏನೇ ಫಂಕ್ಷನ್ ಇತ್ತು ಅಂದರೂ ಇಲ್ಲಿ ಆಡಿಟೋರಿಯಮಲ್ಲೇ ನಡೆಯುತ್ತೆ. ಸೊ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಓಕೆ, ನೋಡಿದ್ರಲ್ಲ ಗುರು, ಆಡಿಟೋರಿಯಂ ನೋಡಿದ್ರಿ, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಯೂಸ್ ಮಾಡ್ತಕ್ಕಂಥ ಒಂದು ಏನು ಕಾರ್ನ ನೋಡಿದ್ರಿ, ಅವರ ಸಮಾಧಿನ ನೋಡಿದ್ರಿ ಗುರು. ಸಖತ್ ಖುಷಿ ಆಗೋಯ್ತು ನನಗೂ. ತುಂಬ ದಿನ ಅಂದ್ಕೊಂಡಿದ್ದೆ ನಾನು ವಿಷ್ಣುವರ್ಧನ್ ಸರ್ ಅವ್ರ ಸಮಾಧಿಗೆ ಬರಬೇಕು ಅಂತ ಮೈಸೂರಿಗೆ. ಫೈನಲಿ ಬಂದು ನೋಡಿದೆ, ನಿಮಗೂ ಕೂಡ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿರ್ತೀನಿ. ನೋಡಿ, ಆಡಿಟೋರಿಯಂ ತುಂಬ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ. ಆಮೇಲೆ ಸಮಾಧಿ ಕೂಡ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಗುರು, ನೀವು ಆದರೆ ಮೈಸೂರಿಗೆ ಬಂದರೆ ಎಲ್ಲ ಸುತ್ತಾಡಿಕೊಂಡು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಫೈನಲಾಗಿ ನೀವು ಇಲ್ಲಿಗೆ ವಿಷ್ಣುವರ್ಧನ್ ಸರ್ನ ನೋಡ್ಬೋದು, ಸಮಾಧಿನ ನೋಡ್ಬೋದು ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು, ಸೊ ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಚಾನಲ್ ನೋಡ್ತೀವಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಖುಷಿಯಾಗಿರಿ, ನಗ್ನಗ್ತಾಯಿರಿ, ಆ್ಯಂಡ್ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.